ಕೆಲವೊಮ್ಮೆ ಕೌಟುಂಬಿಕ ಮೋಹ ಕಣ್ಣನ್ನು ಕುರುಡು ಮಾಡಿಬಿಡುತ್ತೆ ಮತ್ತು ಬ್ರೈನನ್ನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಅದು ಏನು ಮಾಡೋಕ್ಕಾಗಲ್ಲ. ಅದೇ ವೈರಸ್ಸಲ್ಲಿದ್ದಾರೆ ಯತೀಂದ್ರ ಅನ್ನಿಸ್ತಿದೆ ನನಗೆ. ಸಿದ್ದರಾಮಯ್ಯನವರು ಮೇಲೆ ಮಾತಾಡಿದಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯವ್ರಿಗೆ ಹೋಲಿಕೆ ಮಾಡೋಕ್ಕೆ ಹೋಗಿದ್ದಾರೆ. ಇಟ್ಸ್ ಟ್ರಮಂಡಸ್ಲಿ ರಾಂಗ್ ಕಂಪ್ಯಾರಿಸನ್ಸ್ ಎಗೈನ್. ನಾನು ಇಂದಿರಾ ಗಾಂಧಿಗೆ ನರೇಂದ್ರ ಮೋದಿಗೆ ಹೇಳ್ದಂಗೆ ಅವರಿಗಿಂತ ಮಹಾರಾಜರಿಗಿಂತ ಹೆಚ್ಚು ಅನುದಾನ ಕೊಟ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಂದು ಸರ್ವೆ ಮಾಡೋಣ ಯತೀಂದ್ರ. ಶಾಲ್ ವಿ ಚೆಕ್? ಡೋಂಟ್ ಗೆಟ್ ಅಪ್ಸೆಟ್. ಇದಕ್ಕಿಂತ ಬೆಟರ್ ಸಬ್ಜೆಕ್ಟ್ಸ್ ಇಲ್ವಾ ನಿಮ್ಗಳಿಗೆ ಮಾತಾಡೋಕ್ಕೆ? ಅದಕ್ಕೆ ಎಲ್ಲರೂ ಇದೇನ್ರಿ ಗುಲಾಮ್ಗಿರಿ ಈ ಥರ ಮಾತಾಡ್ತಾರೆ ಇವ್ರುಗಳೆಲ್ಲ ಅಂತ ಇನ್ನು ಕೆಲವರು ಕ್ಷಮೆ ಕೇಳಬೇಕು ಅಂತ ಯಾರೋ ಅಶೋಕ್. ಆದ ಸಮಾವೇಶ ಮಾಡಬೇಕಾದ್ರೆ ಎಷ್ಟೆಷ್ಟೆಲ್ಲ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ. ಮುಖ್ಯಮಂತ್ರಿಗಳು ನಿಮ್ಮ ತಂದೆ ಇದ್ದಾರೆ, ನಿಮ್ಮ ಮಾತುಗಳಿಗೆ ಬೆಲೆ ಇದೆ. ನೆನ್ಪಿಟ್ಕೊಳ್ಳಿ, ಇದು ಪರ್ಮನೆಂಟ್ ಅಲ್ಲ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಕಂಪ್ಯಾರಿಸನ್ಸನ್ನು ಮಾಡೋವಾಗ ಕಾಗೆ ಮತ್ತು ಕೋಗಿಲೆ, ಕಿತ್ಲೆ ಹಣ್ಣು ಮತ್ತು ಆ್ಯಪಲ್ಗೆ ಮಾಡಬಾರ್ದು. ಮೈಸೂರು ಮಹಾರಾಜರದ ಸಂದರ್ಭದಲ್ಲಿದ್ದಂಥ ಆದಾಯಗಳೇನು, ಆದರೆ ನಡೆದ ಅಭಿವೃದ್ಧಿಗಳೇನು, ಇವತ್ತಿರುವ ಆದಾಯಗಳೇನು, ನಡೆದ ಅಭಿವೃದ್ಧಿಗಳೇನು. ಅನುದಾನ ಎಂದರೆ ಕಟ್ಟಡ ಕಟ್ಟುವಂತಹ ಕಾರ್ಯಕ್ರಮ ಅಲ್ಲ ಡಾಕ್ಟ್ರೆ. ಅನುದಾನವೆಂದರೆ, ಅಭಿವೃದ್ಧಿ ಕಾರ್ಯವೆಂದರೆ ಅದಕ್ಕೊಂದು ಎಕೋಸಿಸ್ಟಮು ಡೆವಲಪ್ ಆಗ್ತಾ ಹೋಗಬೇಕು. ಯು ವಾಂಟ್ ಮೀ ಟು ಕಂಪೇರ್? ಕಮ್ ಫಾರ್ ಅ ಡಿಸ್ಕಷನ್ ವಿತ್ ಮೀ. ನಾನು ಮಾತಾಡ್ತೀನಿ ಬೇಕಾದ್ರೆ. ಸಿ, ದಿಸ್ ಇಸ್ ವೆರಿ ಬ್ಯಾಡ್ ಕಂಪ್ಯಾರಿಸನ್. ಆ ದಿನಮಾನದ ಅಭಿವೃದ್ಧಿ ಕಾರ್ಯಗಳನ್ನು ಈ ದಿನಮಾನದ ಅಭಿವೃದ್ಧಿ ಕಾರ್ಯಗಳನ್ನು ಹೋಲಿಕೆ ಮಾಡೋದೇ ಮೊದಲ ಮೂರ್ಖತನ. ಮಾಡಬಾರ್ದು. ಕಟ್ಟಡ ಕಟ್ಟೋದು ಅನುದಾನ ಅಲ್ಲ. ನೋ. ಸಾಧನಾ ಸಮಾವೇಶ ಮಾಡಿಬಿಟ್ರೆ ಅಭಿವೃದ್ಧಿ. ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದ ಮಹಾರಾಜರು ಶಿಕ್ಷಣದ್ದೇ ಒಂದು ಎಕೋಸಿಸ್ಟಮ್ ಅನ್ನು ಮೈಸೂರಿಗೆ ಶೈಕ್ಷಣಿಕ ನಗರವಾಗಿ ಸೃಷ್ಟಿ ಮಾಡಿಕೊಟ್ರು. ಯಾವ ಅನುದಾನದಿಂದ ಈ ರೀತಿಯ ಎಕೋಸಿಸ್ಟಮ್ ಡೆವಲಪ್ ಆಗಿದೆ ತೋರಿಸಿ. ಈಗ ಕೈಗಾರಿಕೆಗಳನ್ನು ತರುವ ಮೂಲಕ, ಬ್ರ್ಯಾಂಡ್ಗಳನ್ನು ಕಟ್ಟುವ ಮೂಲಕ, 10 ಬ್ರ್ಯಾಂಡ್ಗಳು, ಒಂದು ಬ್ರ್ಯಾಂಡ್ ಅಲ್ಲ, 10 ಬ್ರ್ಯಾಂಡ್ಗಳು, ವರ್ಲ್ಡ್ ಬ್ರ್ಯಾಂಡ್ಗಳು. ಯಾವ ಸ್ಯಾಂಡಲ್ವುಡ್ ಸೋಪಿನ ಬಗ್ಗೆ ಇವತ್ತು ಅಷ್ಟು ಹೆಮ್ಮೆಯಿಂದ ನಾವೆಲ್ಲ ಮಾತಾಡ್ತೀವೋ ಅದು ಸೇರಿದಂತೆ ನಿಮಗೆ ಬ್ರ್ಯಾಂಡ್ಗಳನ್ನು ಕಟ್ಟುವ ಮೂಲಕ ಎನ್ ಇಂಡಸ್ಟ್ರಿಯಲ್ ಎಕೋಸಿಸ್ಟಮ್ ಗಾಟ್ ಡೆವಲಪ್ಡ್ ಆಫ್ ಎನ್ ಏರಿಯಾ. ಇವತ್ತೇನಾಗಿದೆ? ಯಾವುದು ಎಕೋಸಿಸ್ಟಮ್? ಆರೋಗ್ಯ ಕ್ಷೇತ್ರದಲ್ಲಾದಂತಹ ಕಾರ್ಯಗಳಲ್ಲಿ ಸೇಮ್, ರಸ್ತೆ ವಿಚಾರದಲ್ಲಿ ಸೇಮ್, ಕೆರೆಗಳ ವಿಚಾರದಲ್ಲಿ, ಡ್ಯಾಮ್ಗಳ ವಿಚಾರದಲ್ಲಿ ಸೇಮ್. ಡ್ಯಾಮ್ನ ವಿಚಾರದಲ್ಲಿ KRS ಇಟ್ಕೊಂಡ್ರೆ. ಹಾಗಾಗಿ ಐ ಫೀಲ್ ಸ್ಯಾಡ್ ಯು ಪೀಪಲ್ ಟೇಕ್ ಲಿಬರ್ಟಿ ಆಫ್ ಬ್ಯಾಡ್ ಕಂಪ್ಯಾರಿಸನ್ಸನ್ನು. ಸಿದ್ದರಾಮಯ್ಯನವ್ರು ಕೊಟ್ಟಿಲ್ಲ ಅನುದಾನ ಅಂತಲ್ಲ. ಅವ್ರ ಜೊತೆ ಮೈಸೂರು ಭಾಗಕ್ಕೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆದ ನಂತರದಲ್ಲಿ ಒಂದಿಷ್ಟು ಹೆಚ್ಚುವರಿ ಲಾಭ ಮತ್ತು ಅನುದಾನಗಳು ಆಗಿವೆ, ಆಗಿಲ್ಲ ಅಂತಲ್ಲ. ಬಟ್ ಯುವರ್ ಕಂಪ್ಯಾರಿಸನ್ ಈಸ್ ಹಾರಿಬಲ್. ಅವತ್ತಿದ್ದಂಥ ಅಷ್ಟು ರೂಪಾಯಿನಲ್ಲಿ ಅಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡಿದ್ರಲ್ಲ, ಹೇಗೆ ಸಾಧ್ಯ ಆಯಿತು? ಅವತ್ತಿದ್ದಂಥ ಆದಾಯದಲ್ಲಿ, ಇದ್ದಂಥ ಅಷ್ಟೇ ದುಡ್ಡಲ್ಲಿ ಅಷ್ಟು ಕೆಲಸ. ಅಫ್ಕೋರ್ಸ್ ಕಾಸ್ಟಿಂಗ್ ಈಸ್ ಡಿಫ್ರೆಂಟ್. ಡಸ್ ಯತೀಂದ್ರ ಹ್ಯಾಸ್ ಆಲ್ ದಿ ಬಜೆಟ್ ಕಾಪೀಸ್ ಆಫ್ ಮೈಸೂರು ಸ್ಟೇಟ್? ಏನಾಗ್ತಿತ್ತು? ಹೇಗಾಯಿತು? ಇವತ್ತು ಅಷ್ಟು ಕೋಟಿ ಕೊಟ್ಟರು ಇಷ್ಟಿಷ್ಟೇ ಕೆಲಸ ಆಗತ್ತಲ್ಲ, ಯಾಕೆ? ಬ್ಯೂಟಿಫುಲ್ ಪಾಯಿಂಟ್. ವೈ? ಇದನ್ನೇನು ಹೇಳಬೇಕು? ಏನು ಹೇಳೋಣ? ಏನೇ ಇಲ್ಲಿ ಇನ್ನೊಬ್ಬರು ಪ್ರಕರಣ ಹೇಳಿದ್ರೆ ಈಗ ರಾಜ್ಯದ ಮಹದಾಯಿ ಯೋಜನೆ ತಂಟೆ ತೆಗೆದಿರೋ ಪ್ರಮೋದ್ ಸಾವಂತ್ ಅವರು ಶಿವಕುಮಾರ್ ಅವರ ವಿರುದ್ಧ ಹರಿಹಾಯ್ದು ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದಾರೆ ಅಂತ ಅವ್ರು ಅಂದಿದ್ರು. ಅದಕ್ಕೆ ಕಾಂಗ್ರೆಸ್ ಸಂಸ್ಕೃತಿನ ಪ್ರತಿಬಿಂಬಿಸುತ್ತೆ ಅಂದರು. ಏನು ಕಾಂಗ್ರೆಸ್ ಸಂಸ್ಕೃತಿ ಪ್ರತಿಬಿಂಬಿಸುತ್ತೆ ಶಿವಕುಮಾರ್ ಹೇಳಿರೋದ್ರಲ್ಲಿ? ಡಿಕೆ ಹೇಳಿರೋದ್ರಲ್ಲಿ ಏನು ತಪ್ಪಿದೆ? ಏನು ತಪ್ಪಿದೆ ರೀ? ಗೋವಾ ಚೀಫ್ ಮಿನಿಸ್ಟರ್ನ ಕೇಳ್ರಿ, ಯಾರು BJP ಲೀಡ್ರುಗಳು. ಬುರ್ರ ಬಿಡ್ತೀರಲ್ಲ, ನಾವೇ ಮಹದಾಯಿ ಹುಟ್ಟಿದ್ದೇ BJPಯಿಂದ ಅಂತ.
ಇವ್ರನ್ನ ನದಿ ಹರಿತಿರೋದೇ ನಮ್ಮ ಪರ್ಮಿಷನಿಂದ ಅಂತ ಮಾತಾಡ್ತಿರಲ್ಲಪ್ಪ. ಬುರುಡ ಗಿರಾಕಿಗಳ ಭಾಗದಲ್ಲಿ 2-3 ರಾಷ್ಟ್ರೀಯ ನಾಯಕರುಗಳು ಮಾತಾಡಿ. ಟ್ರಿಬ್ಯುನಲ್ ಆಗಿರೋ ಆರ್ಡ್ರಿಗೆ ಒಬ್ಬ ಚೀಫ್ ಮಿನಿಸ್ಟ್ರು ಕೋಣ ಅನ್ಕೊಂಡು ಮಾತಾಡ್ತಾನಲ್ಲ, ಏನನ್ಬೇಕು? ಅಷ್ಟೇ, ಇಲ್ಲೇನು ಬರುತ್ತೋ ಅದು ನಾನು ಇಲ್ಲಿಂದ ಡೈರೆಕ್ಟಾಗಿ ಹೇಳ್ತೀನಿ. ಏನು ಹೇಳಬೇಕಾಗಿತ್ತು ಹಂಗಾರೆ ನಮ್ಮ DCM? ಹಾರ ತಗೊಂಡೋಗಿ ಮಲ್ಲಿಗೆ ಹಾರ ಹಾಕ್ಬಿಟ್ಟು ಬರಬೇಕಾಗಿತ್ತ ಈ ಪಾರ್ಟಿಗೆ? ಏನು ಹೇಳಬೇಕಾಗಿತ್ತು? ಎಸ್, ಕರೆಕ್ಟ್. ಕಾಂಗ್ರೆಸ್ ಸಂಸ್ಕೃತಿ ಏನಪ್ಪ? ಕಾಂಗ್ರೆಸ್ ಸಂಸ್ಕೃತಿ, ನಿನ್ನ ಸಂಸ್ಕೃತಿ ಏನು? ಗೋವೆನಲ್ಲಿರೋ ನಿಂದು ಏನು ಸಂಸ್ಕೃತಿಪ್ಪ? ಹಾಂ, ಕ್ಲಬ್ಬು ಬಾರು ಸಂಸ್ಕೃತಿ ಬಂದು ನಮಗೆ ಹೇಳ್ತಾರೆ ಸಂಸ್ಕೃತಿ ಇಲ್ಲಿ. ಸರಿ ಇದೆ ಅವ್ರು ಹೇಳಿದ್ದು. ಇದನ್ನು ಮಾಡಿಸ್ರಪ್ಪ BJPಲಿ. ಈಗ 24 ಜನ, 11 ವರ್ಷ ಮೋದಿದು ಕೊಡಿಸ್ರಪ್ಪ ಗಿಫ್ಟಾಗಿ. ಚಾಲನೆ ಮಾಡಿಸ್ರಪ್ಪ. ನಾವೇ ದುಡ್ಡು ಕೊಟ್ಟಿದ್ದು, ನಾವೇ ಗುದ್ಲಿ ಹಾಕಿದ್ದು. ಅಯ್ಯ, ಬುರ್ಡ ಗಿರಾಕಿಗಳು ತಗೊಂಬಂದು ಮಾಡಿಸಿ ನೋಡೋಣ. ಎಸ್, ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ಜಾತಿ ಗಣತಿ ನಡೆಯದಿರುವುದು ದೊಡ್ಡ ತಪ್ಪು. ಈ ತಪ್ಪನ್ನು ನಾವು ಸರಿಪಡಿಸ್ತೀವಿ ಅಂತ AICC ನಾಯಕ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟಿದ್ದಾರೆ. OBCಗಳ ಸಮಸ್ಯೆಗಳನ್ನು ಅರಿಯುವಲ್ಲಿ ವಿಫಲವಾಗಿದ್ದೀವಿ, ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅಲ್ಲ ಸರ್, ನಿಮ್ಮ ಮುಖ್ಯಮಂತ್ರಿ ಸ್ಟ್ರಾಂಗ್ ಆಗಿ ಡಿಫೆಂಡ್ ಮಾಡಿದ್ರಲ್ಲ ಹಳೇ ಸರ್ವೇನ, ಹೌದು, ಅಷ್ಟೊಂದು ದುಡ್ಡು ಖರ್ಚು ಮಾಡಿ. ನಿಮ್ಗೆ ಅದು ತಪ್ಪು ಅನ್ನಿಸ್ಲಿಲ್ವಾ? ಆ ಸರ್ವೆನೇ ಕೊಟ್ಬಿಡ್ಬೇಕಾಗಿತ್ತು. ಯಾಕಪ್ಪ ಹೊಸ ಸರ್ವೆ ಕೈ ಹಾಕಿಸ್ಬೇಕಿತ್ತು? ಬಿಕಾಸ್ ಮೇಲ್ವರ್ಗದ ಜಾತಿಯ ಜನ ಅದನ್ನು ಅಪೋಸ್ ಮಾಡಿದ್ರು. ಪೊಲಿಟಿಕಲಿ ಯು ಡಿಡ್ ನಾಟ್ ವಾಂಟ್ ಆಸ್ ಎ ಇದು. ಅದಕ್ಕೆ ಇನ್ನೊಂದು ಮಾಡಿಸ್ಕೊಂಡ್ರಿ. ಈಗ ಅದನ್ನ ತಪ್ಪು ಅಂತ ಅದು ಯಾರ ತಪ್ಪು? ನಮ್ದಾ? ಯಾರ ತಪ್ಪು ಸರ್ ಅದು? ನೀವು ಸಿದ್ದರಾಮಯ್ಯನಿಗೆ ಹೇಳ್ಬಿಟ್ಟು ಪ್ರಕಟ ಮಾಡಿರಿ ಆ ಕಾಂತರಾಜು ವರದಿನ ಅಂತ ಮಾಡಿಸ್ಬೇಕಾಗಿತ್ತು. ಸೊಪ್ಪನ್ನು ನಾಳೆ ಸರಿಪಡಿಸ್ಕೊಳ್ಳೋ ಬರೋ ಬದಲು ನಿನ್ನೆ ರಿಪೇರಿ ಮಾಡಿಬಿಡ್ಬೋದಿತ್ತಲ್ಲ. ಬೇಗನೆ ಆಗೋಗ್ತಿತ್ತು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಚಾನ್ಸೇ ಇಲ್ಲ.